rational numbers, exercise number 2.1. Exercise 2.1. Question number 4. Question number 4. What is the question? Find the multiplicative inverse of following things. Correct? Question number 1. Minus 13. Shh. ಓಕೆ -13 ಐತೆ ಹೌದಾ. -13 ಅಂತಂದ್ರೆ ಡಿವಿಷನ್ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇರ್ತದ. ಕರೆಕ್ಟ್ ಎಸ್ ಆರ್ನು. ರೆಸಿಪ್ರೋಕಲ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದ್ರೆ ರೆಸಿಪ್ರೋಕಲ್ ಮಾಡಿ ಇಂಟು ಮಾಡಿದ್ರೆ ಆನ್ಸರ್ 1 ಬರಬೇಕು. ಹಂಗಿದ್ರೆ ಅದಕ್ಕೆ ಏನು ಕರಿತೀವಿ ನಾವು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಇದನ್ನು ರೆಸಿಪ್ರೋಕಲ್ ಮಾಡೋಣ ಏನಾಗ್ತದೆ ಹೇಳುವಾಗ ಇಂಟು 1 ಡಿವೈಡೆಡ್ ಬೈ -13. -13 ಕ್ಯಾನ್ಸಲ್. 1 1 1 1 ಎಷ್ಟು ಬಂತು ಆನ್ಸರ್? 1 ಬಂತಿಲ್ಲ. ಅಂದರೆ ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 1 ಬಂತು? 1/-13ಲೇ ಮಲ್ಟಿಪ್ಲೈ ಮಾಡಬೇಕು. ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಬೇಕು? 1/-13ಲೇ ಮಲ್ಟಿಪ್ಲೈ ಮಾಡಬೇಕು. ಓಕೆ, -13 is the question. -13 divided by 1 we can write it as in the form of p/q -13 divided by 1 ಅಂತ ನಾವು ಬರಿಬೋದು. Then the multiplicative inverse of this one is equal to ಏನು ಬರೀತೀಪ? 1 divided by -13 ಅಂತ ಬರೀತೀವಿ. This is the first answer. What is the second question? -13 divided by 19. The multiplicative inverse of this one is equal to ಏನು ಬರೀತೀಯಾ? ಉಲ್ಟಾ ಮಾಡ್ಬಿಡು, ಏನಾಗ್ತದೆ? 19 divided by -13. ಉಳಿದೀವಿ ಬರೀತೀಯಾ ಹಿಂಗೆ? ಹಾಂ, ಸಾಲ್ವ್ ಮಾಡಿ ಉಳಿದಿದ್ದೆಲ್ಲ. ಥರ್ಡ್ ಕ್ವಶನ್ ಹೇಳಪ್ಪ. -5 ಅದಾ? -5 -1/5 ಅದಾ? ಓನ್ಲಿ 1/5 ಅದಾ? 1/5. ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ತದ? 5 divided by 1 ಅಷ್ಟೇ. ಇಲ್ಲ ಬರೀ 5 ಬಂದರು ಅಷ್ಟೇ. ನೆಕ್ಸ್ಟ್ ಫೋರ್ತ್ ಒನ್. ಹಾಂ, ಹಾಂ, ಒಬ್ರು ಹೇಳ್ರಿ, ಎಲ್ಲರೂ ಹೇಳಿದ್ರೆ ಕೇಳಿಸ್ತದ? ಇಲ್ಲಿ ಬಂದು ನಿಂತು ನೋಡು. 3 divided by -7. ಕರೆಕ್ಟ್ ನೋಡು. ಮೈನಸ್ ಇಲ್ಲಿ ಬರೆದ್ರೂ ಒಂದೇ, ಇಲ್ಲಿ ಬರೆದ್ರೂ ಒಂದೇ, ಇಲ್ಲಿ ಬರೆದ್ರೂ ಒಂದೇ. ಅರ್ಥ ಆಯ್ತಾ? ಓಕೆ, ಹಾಂ, ಏನು ಬರ್ದಿ? -3 divided by 7. ನೆಕ್ಸ್ಟ್ ಏನಾಗುತ್ತೆ ನೋಡು. ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 5 3s 15. ನೆಕ್ಸ್ಟ್ 8 7s 56. ಹೌದಾ? ಹಾಂ, ರೆಸಿಪ್ರೋಕಲ್ ಮಾಡಿ ಉಲ್ಟಾ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ ಈಕ್ವಲ್ ಟು 56 divided by 15. ಅರ್ಥ ಆಯ್ತಾ? ಮಲ್ಟಿಪ್ಲೈ ಮಾಡು, ಉಲ್ಟಾ ಮಾಡಿಡು, ಮುಗೋದೈತು, ಮತ್ತೇನೂ ಇಲ್ಲ ಅದರೊಳಗೆ. ನೆಕ್ಸ್ಟ್ ಹೇಳಪ್ಪ, ಯಾವುದು? ಏನದ ಆನ್ಸರ್? 2/1 ಅದ. ನೀವು ಯಾವ ಪ್ರಶ್ನೆಗೆ ಯಾವ ಉತ್ತರ ಹುಡುಕ್ತೀರೇನ್ರಿ? ನೋಡ್ರಿ ಗುಳ್ಯಾಳ ಮಾಲಕರ, ಇದು ಕ್ವಶನ್ ಇದೇ ಅದ, ಮತ್ತೆ ಯಾವ್ದು ಹೇಳಿ ನನಗೆ. ಹಾಂ, ಆನ್ಸರ್ ಕರೆಕ್ಟ್ ಹೋದಿಲ್ಲ. ಗುಳ್ಯಾಳ ಮಾಲಕ್ರೆ ನೋಡ್ರಿ, ಮಾಲಕ್ರೆ ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ಉತ್ತರ ನೋಡ್ತೀರಿ ನೋಡ್ರಿ. ಹಿಂಗೆ ಮಾಡಿದ್ರೆ ಹೆಂಗೆ ರೀ? ಓಕೆ, ಮುಂದೆ ನೋಡಪ್ಪ, ಹೇಳು ಮುಂದೆ. -1 ಇದು ಆನ್ಸರ್ ಬರೀಬೇಕಾ? ಇದು -1/1 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2 5 1s 5. ಇದು ಇನ್ವರ್ಸ್ ಮಾಡು, ಏನಾಗ್ತದೆ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ ಈಕ್ವಲ್ ಟು 5 divided by 2. ಓಕೆ, ಅರ್ಥ ಆಗ್ತಿದೆಯಾ?
ಓಕೆ, ದಿಸ್ ಇಸ್ ದಿ ಫೋರ್ತ್ ಮೇನ್. ಎಸ್ ಆರ್ ನೋ? ವಾಟ್ ಈಸ್ ದ ಫಿಫ್ತ್ ಮೇನ್? ಓದಪ್ಪ ಗಿಡು, ಓದು. Name the property under multiplication is used in each of the following. ನೇಮ್ ದ ಪ್ರಾಪರ್ಟಿ ಆಫ್ ದ ಮಲ್ಟಿಪ್ಲಿಕೇಶನ್. Under multiplication. ಅಂಡರ್ ಮಲ್ಟಿಪ್ಲಿಕೇಶನ್ ಯೂಸ್ ಇನ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ ಅವರು. ಯಾವ ಪ್ರಾಪರ್ಟಿ ಯೂಸ್ ಮಾಡಿದಾರ ಅಂತ. ಹಾಂ, ತಾಯಿಲಿ ಯಾವ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವರು? ಒಂದನೇ ಕ್ವಶನ್ ಏನೈತಿ? ಹಾಂ, ಕ್ವಶನ್ ನಂಬರ್ 1 ಏನದಲ್ಲಿ -4 ಡಿವೈಡೆಡ್ ಬೈ 5 ಇಂಟು 1 ಇಸ್ ಈಕ್ವಲ್ ಟು -4 ಡಿವೈಡ್ ಬೈ 5 ಅಂತ ಹೇಳ್ತಾರೆ. ಅಲ್ಲ, 1 ಇಂಟು -4 ಬೈ 5 ಇಸ್ ಈಕ್ವಲ್ ಟು -4 ಬೈ 5. ಸೆಕೆಂಡ್ ಕ್ವಶನ್ ಏನೈತಿದು? -13 ಡಿವೈಡೆಡ್ ಬೈ 17 ಇಂಟು -2 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು -2 ಡಿವೈಡ್ ಬೈ 7 ಇಂಟು -13 ಡಿವೈಡೆಡ್ ಬೈ 17. ಸೆಕೆಂಡ್ ಕ್ವಶನ್ ಆಯಿತು. ಥರ್ಡ್ ಕ್ವಶನ್ -19 ಡಿವೈಡೆಡ್ ಬೈ 29 ಇಂಟು 29 ಡಿವೈಡೆಡ್ ಬೈ -19 ಇಸ್ ಈಕ್ವಲ್ ಟು 1 ಅಂತ ಐತೆ. ಹಾಂ, ಇಷ್ಟೇ ಅಲ್ಲ ಕ್ವಶನ್ಸ್? ಓಕೆ, ನೋಡೀಗ ಫಸ್ಟ್ ಪ್ರಾಪರ್ಟಿ ಏನದಿಲ್ಲಿ? ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಇಸ್ ಈಕ್ವಲ್ ಟು ಏನು ಸಿಕ್ಕೈತೆ ನಿನಗೆ? ವಾಪಸ್ ಏನೇ ಸಿಕ್ಕೈತೆ ಅಂತಂದ್ರೆ ಇದಕ್ಕೆ ನಾವು ಎಂತ ಕರಿತೀವಿ? 1ಲೇ ಮಲ್ಟಿಪ್ಲೈ ಮಾಡಿದ್ರೆ ಅದೇ ವಾಪಸ್ ಬಂತ ಅಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ರೂಲ್ ಅಂತ ನಾವು ಹೇಳ್ಬೋದಾ? ಕರೆಕ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಯಾಕಂದ್ರೆ ಯಾವ ನಂಬರಿಗೆ ನೀನು 1ಲೇ ಮಲ್ಟಿಪ್ಲೈ ಮಾಡ್ತೋ ಅದೇ ನಂಬರ್ ವಾಪಸ್ ಬರಕತ್ತೈತಿಲ್ಲ. Since you are getting the same number when you are multiplied the given number by 1, so this property is called as what? Multiplicative identity. Multiplicative identity property. Check it. Multiplicative identity property. Correct? Next ನೋಡ, ಸೆಕೆಂಡ್ ಕ್ವಶನ್ ನೋಡಿಲಿ. ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟೆಡ್ ಪ್ರಾಪರ್ಟಿ, ಏನು ಕ್ಲೋಸರ್ ಪ್ರಾಪರ್ಟಿ? ಅದು ಕಾಮ್ಯುಟೇಟಿವ್ ಪ್ರಾಪರ್ಟಿ. ನೆನಪದ? ಓಕೆ, ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಇದ್ರೆ ಅದಕ್ಕೆ ಅಂತ ಕರಿತೀವಿ ನಾವು? ಕಾಮ್ಯುಟೇಟಿವಿಟಿ. ಓಕೆ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿರಿ, ಹಿಂದಿನ ವಿಡಿಯೋದಾಗ ನೋಡಿರಿ ನೀವು. ಹಾಂ, ಇನ್ನೊಂದು ಸ್ವಲ್ಪ ಮನೆಗೆ ಹೋಗಿ ಗೊತ್ತಾಗಲಿಲ್ಲ ಅಂತ. ಕಾಮ್ಯುಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ದ ಥರ್ಡ್ ಒನ್ ಈಸ್ -19 ಡಿವೈಡ್ ಬೈ 29. ಇದನ್ನೇ ರೆಸಿಪ್ರೋಕಲ್ ಮಾಡಿದಾರ? ಕರೆಕ್ಟ್. ಇದಕ್ಕೆ ಏನು ಕರಿತೀವಿ ನಾವು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಹೌದಾ? ಅದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಐತಿದು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಇನ್ವರ್ಸ್ ಯಾಕೆ ಬರ್ತೀವಿ ನಾವು? ಯಾಕೆ ಬರ್ದ್ವಿ? ಇನ್ವರ್ಸ್ ಯಾಕೆ ಬರ್ದ್ವಿ ರೀ? ಇಲ್ಲಿ -19 ಡಿವೈಡ್ ಬೈ 29 ಅದ. ಉಲ್ಟಾ ಮಾಡಿ ಏನಾಗ್ತದೆ? 29 ಡಿವೈಡ್ ಬೈ -19. ಇನ್ವರ್ಸ್ ಮಾಡ್ದಿಲ್ಲ? ಗಿವನ್ ನಂಬರ್ನ ಇನ್ವರ್ಸ್ ಮಾಡತ್ತಿ ಅಂತಂದ್ರೆ ಮಲ್ಟಿಪ್ಲೈನು ಮಾಡತ್ತಿದ್ದಿ. ಗಿವನ್ ನಂಬರ್ನ ಇನ್ವರ್ಸ್ ಮಾಡತ್ತಿ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಅಂಡರ್ಸ್ಟುಡ್? ಓಕೆ, ರೈಟ್ ಡೌನ್. You have to multiply the given number by reciprocating the other number. Correct? One number ಕೊಟ್ಟಿದ್ದಾರೆ ಅವರು. What is the given number here? Question number 6. 6 by 13 is the given number. Correct? And which number must be reversed? That is inverse has been taken. Okay, we have to take inverse of which number? -7 divided by 16. Yes or no? Okay. Then what is the inverse of -7 by 16? 16 by -7 is equal to 16 by -7. Correct? Therefore, multiplying given number by which number? 16 by -7. Correct? Multiplying given number by 16 by -7. This is equal to 6 by 13 into
16 by minus 7 ಮಲ್ಟಿಪ್ಲೈ ಮಾಡೋಣ. ಕ್ರಾಸಿಂಗ್ ಹೋಗಲ್ಲ ಹಿಂಗೂ ಕ್ರಾಸ್ ಆಗಲ್ಲ. ಓಕೆ 16 6 96 ದೆನ್ 13 7 minus 91, that is 96 divided by minus 91. Check the answer. 96 divided by minus 91 will be the answer. Correct? Next question please. minus 96 divided by 91. ಇಲ್ಲಿ ಇದು ಮೈನಸ್ ಹೇಳ್ದಲ್ಲ ನಿಮಗೆ, ಇಲ್ಲರೆ ಬರೀ ಇಲ್ಲ ಇಲ್ಲರೆ ಬರೀ ಕಿ ಕಡೆ ಬರೀ ನಡೀತದೆ ಆಯಿತಾ. ಇಲ್ಲಿ ಮಿಡ್ಲ್ ಇಟ್ಬಿಡ್ತೀನಿ ತೋ, ನನಗೂ ಬೇಡ ನಿನಗೂ ಬೇಡ. ನಡಿತೈತಿ. ಒಂದು ಡಿನಾಮಿನೇಟರ್ ಇಲ್ಲ ನ್ಯೂಮರೇಟರ್ ಎರಡನೇ ಒಂದು ನೆಗೆಟಿವ್ ಇದ್ರೆ ಕಂಪ್ಲೀಟ್ ಫ್ರ್ಯಾಕ್ಷನ್ ನೆಗೆಟಿವ್ ಆಗ್ತದೆ. ಕ್ವಶನ್ ನಂಬರ್ 7, ಟೆಲ್ ವಾಟ್ ಪ್ರಾಪರ್ಟಿ ಅಲೋ ಯು ಟು ಕಂಪ್ಯೂಟ್. ದೇ ಹ್ಯಾವ್ ಗಿವನ್ 1/3 ಇಂಟು 6 ಇಂಟು 4/3 ಆ್ಯಸ್ 1/3 ಇಂಟು 6 ಇಂಟು 4/3. ನೋಡು, ಇದು ಗಿವನ್ ನಂಬರ್ ಐತಿ. ಈ ನಂಬರ್ನ ನಾನು ಹಿಂಗೆ ಬರ್ಕೋಬೇಕು. ಅರ್ಥ ಆಗ್ತದೆ ನಿಮ್ಗೆ? ಗಿವನ್ ನಂಬರ್ ಈ ಥರ ಐತಿ, ಈ ನಂಬರ್ನ ಈ ಥರ ಬರ್ಕೋಬೇಕು ಅಂತಂದ್ರೆ ನಾವು ಯಾವ ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ ಅವ್ರು. ನೋಡ್ತೀಯಾ? ಇದನ್ನು ಎ ತಗೊಳ್ಳೋಣ, ಎ ಇಂಟು ಬ್ರಾಕೆಟ್ ಇದನ್ನು ಬಿ ತೊಗೊಳ್ತೀನಿ ಇಂಟು ಸಿ ಇಸ್ ಈಕ್ವಲ್ ಟು ಇದು ಎ ಇಂಟು ಬಿ ಬ್ರಾಕೆಟ್ ಇಂಟು ಸಿ. ಯಾವ ಪ್ರಾಪರ್ಟಿ ಇದು? ಕರೆಕ್ಟ್, ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ? ಇದು ಅಸೋಸಿಯೇಟಿವಿಟಿ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್. This is the 7th question. Okay. 8th question is 8/9 the multiplicative inverse of minus 1 integer 1/8. Why or why not ಅಂತ ಕೇಳ್ತಾರೆ ಅವರು. Is 8/9 multiplicative inverse of minus 1 divided by 1/8 is the given number. What is the given number here? Minus 1 integer 1/8 is the given number. Minus 1 integer 1/8 ಅಂತದ. ಇದು ಮೈನಸ್ ನಾನು ಹೊರಗಡೆ ತೆಗೆದು ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. 8 1 8 ಪ್ಲಸ್ 1 9 ಡಿವೈಡೆಡ್ ಬೈ 8 ಬರಬೇಕಾಗಿತ್ತು ನಾವು. ತಿಳಿತಾ? ಮೈನಸ್ ಹೊರಗಡೆ ಅದು. ದೆನ್ ಮೈನಸ್ 9 ಡಿವೈಡೆಡ್ ಬೈ 8 ಆಗ್ತದೆ. ಮಲ್ಟಿಪ್ಲೈ ಮಾಡಿದ್ರೆ ಆಗ್ತದೆ ಇಲ್ಲ? ಮೈನಸ್ ಇಂಟು 9 ಮೈನಸ್ 9/8. ನೆಕ್ಸ್ಟ್ ಯಾವ ನಂಬರ್ಲಿ ಮಲ್ಟಿಪ್ಲೈ ಅಂತ ಮಾಡಂತ ಹೇಳ್ತಾರೆ ಅವರು? ಮಲ್ಟಿಪ್ಲೈಯಿಂಗ್ ಬೈ ವಿಚ್ ನಂಬರ್? 8/9. ಅವಾಗೇನಾಗ್ತದೆ? ದೇರ್ ಫೋರ್ 8/9 ಇಂಟು ಯಾವ ನಂಬರ್ ತೊಗೊತೀಯ? minus 9/8. 1 1. This is equal to minus 1 into 1 minus 1. ಬಟ್ ಮಲ್ಟಿಪ್ಲಿಕೇಟಿವ್ ಮಾಡಿದಾಗ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದಾಗ ಆನ್ಸರ್ ಏನು ಬರಬೇಕು? 1 ಬರಬೇಕು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದಾಗ ಏನು ಬರಬೇಕು? ಆನ್ಸರ್ 1 ಬರಬೇಕು. 1 ಬಂತ ಆನ್ಸರ್ ಇಲ್ಲಿ ಮೈನಸ್ 1 ಬಂದೈತಿ. ದೇರ್ ಫೋರ್ 8 ಡಿವೈಡ್ ಬೈ 9 ಈಸ್ ನಾಟ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಫ್ ಮೈನಸ್ 1 ಇಂಟೀಜರ್ 1/8. ಅರ್ಥ ಆಗ್ತದೆಯಾ? ನೋಡಿಲಿ ನಮ್ಗೆ ಹೇಳ್ತೀನಿ. ಅವರು ಏನು ಹೇಳಿದ್ದಾರೆ ಅಂತಂದ್ರೆ 1 ಇಂಟೀಜರ್ 1/8 ಮೈನಸ್ 1 ಇಂಟೀಜರ್ 1/8 ಈ ನಂಬರ್ಲೆ ಮಲ್ಟಿಪ್ಲೈ ಮಾಡಿದೆವು ಅಂತ ತಿಳ್ಕೊ, ಆನ್ಸರ್ 1 ಬರ್ತದೇನ್ರಪ್ಪ ಅಂತ ಕೇಳ್ತಾರೆ ಅವ್ರು. ಇದನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿಯಾಗಿ ಯೂಸ್ ಮಾಡ್ಬೋದೇನೋ ಅಂತ ಕೇಳ್ತಿದ್ರು ಅವ್ರು. ಹೌದಿಲ್ಲ? ಓಕೆ, ಅದನ್ನು ಯೂಸ್ ಮಾಡಬೇಕು ಅಂದ್ರೆ ಆ ಮಲ್ಟಿಪ್ಲೈ ಮಾಡಿದ ಆನ್ಸರ್ 1 ಬರಬೇಕು. ಬಟ್ 1 ಬರ್ತದಿಲ್ಲ ಅಂತ ಚೆಕ್ ಮಾಡೋಣ ಅಂತ. ಫಸ್ಟ್ ಇದನ್ನು ಕನ್ವರ್ಟ್ ಮಾಡೋಣ. ಯಾವ ಥರಪ್ಪ? 8 1 8 a ಪ್ಲಸ್ 1 9 ಡಿವೈಡ್ ಬೈ 8 ಮೈನಸ್ ಅದ ಮೈನಸ್ 9/8 ಮಲ್ಟಿಪ್ಲೈಯಿಂಗ್ ಬೈ 8/9. ದಿಸ್ ಇಸ್ ದ ಗಿವನ್ ಮಲ್ಟಿಪ್ಲಿಕೇಟಿವ್ ಏನಂದ್ರು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರು. ದಿಸ್ ಇಸ್ ದಿ
ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 8/9. 8/9 ಮಲ್ಟಿಪ್ಲೈ ಮಾಡೋಣ ಅವಾಗ ಏನಾಗ್ತದೆ 9 1 ಕ್ಯಾನ್ಸಲ್, 8 1 ಕ್ಯಾನ್ಸಲ್. ಬಟ್ ಮೈನಸ್ ಇದ್ದಿದ್ದಿಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗ್ತಿತ್ತು. ಇಲ್ಲಿ ಮೈನಸ್ ಅದಿಲ್ಲ, ಹಾಗಾಗಿ -1 ಬರ್ತದಿಲ್ಲ ಆನ್ಸರ್. 1 × 1 1 ಬರಬೇಕಾಗಿತ್ತು, ಬಟ್ -1 ಬಂದಿದ್ದಕ್ಕೆ ದಿಸ್ ಈಸ್ ನಾಟ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಬರ್ತಾನೆ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1 ಇಂಟೀಜರ್ 1/8. ರೈಟ್. ನೆಕ್ಸ್ಟ್ ಒನ್, ವೇಟ್ 9th ಕ್ವಶನ್. ಐದಷ್ಟು ಬರ್ಕೊ ಮತ್ತೆ. 9th ಕ್ವಶನ್ 0.3 is the multiplicative inverse of which number? 3 integer 1/3 question mark. Why not? Yes ಇದ್ರೆ ಯಾಕೆ ಎಸ್, ನೋ ಇದ್ರೆ ಯಾಕೆ ನೋ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಫಾರ್ ದ್ಯಾಟ್ ವಿ ನೀಡ್ ಟು ಕನ್ವರ್ಟ್ ದಿಸ್ ಒನ್ ಇನ್ ಟು ದಿ ವಾಟ್? ಇದಕ್ಕೆ ಏನಂತೀವಿ ನಾವು? ಮಿಶ್ರ ಭಿನ್ನರಾಶಿ ಅಂತೀವಿ ಇಂಗ್ಲೀಷ್ನಾಗ. ಕನ್ನಡದಾಗ ಏನಂತೀವಿ? ಕನ್ನಡದಾಗ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೌದಿಲ್ಲ? ಹಾಂ. ಆಮೇಲೆ ಇದನ್ನು ಕನ್ವರ್ಟ್ ಮಾಡೋದಕ್ಕೆ ಅಂತೀನಿ ನೀನು? ಹೌದಲ್ಲ, ನನಗೆ ಗೊತ್ತೈತೆ, ಸುಮ್ಮನೆ ಹೇಳತ್ತೀನಿ ನಿನಗೆ. ಹಾಂ, ಓಕೆ. ದಿಸ್ ಈಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಎಸ್ ಸರ್ನು? ಇದಕ್ಕೇನು ಮಾಡ್ಬೇಕು ನಾನು? ಕನ್ವರ್ಟ್ ಮಾಡಬೇಕು. ಫ್ರ್ಯಾಕ್ಷನ್ಸ್ 3 ಟೈಪ್ಸ್ ಅದಾವ. ಯಾವ್ಯಾವು? ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್. ಪ್ರಾಪರ್ ಅಂತಂದ್ರೆ ಯಾವಾಗಲೂ ನ್ಯೂಮರೇಟ್ರ್ ಕಡಿಮೆ ಇರ್ತದೆ, ಡಿನಾಮಿನೇಟ್ರ್ ಜಾಸ್ತಿ ಇರ್ತದೆ. ಡಿನಾಮಿನೇಟ್ರ್ ಜಾಸ್ತಿ ಇದ್ರೆ ಪ್ರಾಪರ್, ಡಿನಾಮಿನೇಟ್ರ್ ಕಮ್ಮಿ ಇದ್ರೆ ಇಂಪ್ರಾಪರ್. ನ್ಯೂಮರೇಟ್ರ್ ಜಾಸ್ತಿ ಇದೆ ಇಲ್ಲಿ, ನ್ಯೂಮರೇಟ್ರ್ ಜಾಸ್ತಿ ಇದ್ರೆ ಇಂಪ್ರಾಪರ್ ಇದು. ಆಮೇಲೆ ನ್ಯೂಮರೇಟ್ರ್ ಕಡಿಮೆ ಇದ್ರೆ ಪ್ರಾಪರ್. ತಿಳಿತಾ? ಹಾಂ, ಇದನ್ನು ನಾನು ಏನು ಮಾಡ್ಬೋದು? ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. ಹೆಂಗೆ ಕನ್ವರ್ಟ್ ಮಾಡ್ತೀಯಾ? 9/5 ಅದಲ್ಲ, 9/5. 5 1s 4 ಉಳಿತಿಲ್ಲ. ಆಮೇಲೆ 1 ಇಂಟೀಜರ್ 4/5 ಅಂತ ಬರೀತೀವಿ. 1 ಇಂಟೀಜರ್ 4/5. ಕರೆಕ್ಟ್. ನೆಕ್ಸ್ಟ್ ವಾಪಸ್ ಸರ್ ನನಗೆ ಇದೇ ಬೇಕು ರೀ, ನಾನು ಇದು ವಾಲ್ರಿ ನಾನು ಅಂತಂದ್ರೆ ಅವಾಗೇನಪ್ಪ? 5 1s +4 9 ಬಂತ, 9/5. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ದಿ ಇಂಪ್ರಾಪರ್ ಫ್ರ್ಯಾಕ್ಷನ್. ವಿ ಹ್ಯಾವ್ ಕನ್ವರ್ಟೆಡ್ ಇಟ್ ಇಂಟು ದಿ ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದು ಏನು ಮಾಡಬೇಕು? ನನಗೆ ಇಂಪ್ರಾಪರಾಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಲಾ? ಅದಕ್ಕಾಗಿ ಏನು ಮಾಡ್ತೀಯಪ್ಪ? ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ? ಮಲ್ಟಿಪ್ಲೈ ದಿಸ್ ಒನ್. 3 3s 9 + 1 10/3. We know that what we know? We know that multiplicative inverse of 10/3 is equal to 10/3 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ತದೆ ಹೇಳು ಶಿವರಾಜ್? 3/10 ಆಗ್ತದೆ. 10/3 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ತದೆ? 3/10. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಉಲ್ಟಾ ಮಾಡಿ ಹೇಳೋದು, ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಾರೆ. ನಿಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕೇಳಿದಾಗ ಸುಮ್ಮನೆ ಹಿಂಗೆ ನೋಡ್ತೀರಿ, ಅದೇ ಉಲ್ಟಾ ಮಾಡಿ ಹೇಳಂದ್ರೆ 3/10 ಅಂತ ಹೇಳ್ತೀರಿ. ಮಜಾ ಅದಿಲ್ಲ? ಭಾಳ ಶಾಣಿದ್ರು ಅಪ್ಪ, ಇವೆಲ್ಲ ನನ್ನ ಮಕ್ಕಳು. ಹಾಂ, ಓಕೆ. 10/3 ಇದ್ದಿದ್ದು ಉಲ್ಟಾ ಮಾಡಿ ಹೇಳಂದ್ರೆ ಏನಂತೀವಿ? ಪಟ್ ನೆನ್ಬಿಡ್ತೀವಿ 3/10 ಅಂತ. ಏಕೆ? ಅದೇ ವಾಟ್ ಈಸ್ ದಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 10/3 ಅಂತ ಕೇಳಿದ್ರೆ ಆಯ್ತು, ಒಂದು ಮಾರ್ಕ್ಸ್ ಹೋಯ್ತಂತಿ. ಹೌದಿಲ್ಲ? ಹಾಂ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಒಂದೇ, ಉಲ್ಟಾ ಮಾಡಿ ಬರೆಯಪ್ಪ ಅಂತಂದ್ರೂ ಒಂದೇ. ತಿಳಿತಾ? ಓಕೆ. ಆಲ್ರೆಡಿ ಗಿವನ್ ನಂಬರ್ ಏನೈತೆ ಹೇಳಪ್ಪ? 3 ಇಂಟೀಜರ್ 1/3 ಅಂತ ಐತೆ. 3 3s 9 + 1 10/3. ಓಕೆ, ಇದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು? ವಿ ನೋ ದ್ಯಾಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 10/3 is equal to 3/10. ಬಟ್ ವಾಟ್ ದೇ ಆರ್ ಆಸ್ಕಿಂಗ್? 0.3 ಇದು ಆದ ಅಂತ ಕೇಳ್ತಾರೆ ಅವ್ರು. ಕರೆಕ್ಟ್. 0.3 ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 3/10. ಎಸ್ ಸರ್ನು? 7th ಒಳಗೆ ಕಲ್ತೀರಿ. ಹಾಂ,
ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಅಂತೇಳಿ ಚಾಪ್ಟರ್ ಒಳಗಡೆ 0.003 ಇದ್ದಾಗ ಹ್ಯಾಂಗೆ ಬರಿಬೇಕಂತ ಹೇಳಿದ್ದೆ ನಿಮ್ಗೆ 3 ಆಸ್ ಇಟ್ ಈಸ್ ಬರೀರೋ ನನ್ನ ಮಕ್ಕಳೇ ಅಂತ ಹೇಳಿದ್ದೆ. ಆಮೇಲೆ ಏನಪ್ಪ ಅಂತಂದ್ರೆ 1 ಬರ್ದು ಡಿವೈಡೆಡ್ ಬೈ 1 ಬರ್ದು ಪಾಯಿಂಟ್ ಅದಕ್ಕೆ ಎಷ್ಟು ನಂಬರ್ಸ್ ಅದಾವ 2 ನಂಬರ್ಸ್ ಅದಾವ 1 2 3 ನಂಬರ್ಸ್ ಅದಾವ 3 zeros ಕೊಡಬೇಕು. ಎಷ್ಟು ಜೀರೋ ಕೊಡಬೇಕು 3 0 ಹೇಳಿದ್ದೀನಿ ನಿಮ್ಗೆ ಯಾವಾಗ ಹೇಳಿದ್ದೀನಿ 7th ಒಳಗೆ ಹೇಳಿದ್ದೀನಿ 7th ಒಳಗಡೆ ನನಗೆ ನೆನಪೈತಿ ಬಟ್ ನಿಮಗೆ ನೆನಪೈತಿ ಗೊತ್ತಿಲ್ಲ ಓಕೆ. ಪಾಯಿಂಟ್ ಆದ ಬಳಿಕ 3 ನಂಬರ್ಸ್ ಅದಾವ 3 0 ಕೊಡ್ತೀನಿ. ಇಲ್ಲಿ ಪಾಯಿಂಟ್ ಆದ ಬಳಿಕ ಎಷ್ಟು ನಂಬರ್ಸ್ ಅದಾವ 1 ನಂಬರ್ ಅದ 1 0 ಕೊಡೋಣ ಅಂತ ಅರ್ಥ ಆಯ್ತಾ. ಅಂದರೆ 0.3 ಕ್ಯಾನ್ ಆಲ್ಸೋ ಬಿ ರಿಟನ್ ಆ್ಯಸ್ 0.3 ಕ್ಯಾನ್ ಆಲ್ಸೋ ಬಿ ರಿಟನ್ ಆ್ಯಸ್ ಓಕೆ ಕ್ಯಾನ್ ಆಲ್ಸೋ ಬಿ ರಿಟನ್ ಆ್ಯಸ್ 3 divided by 10 ಎರಡು ಈಕ್ವಲ್ ಅದ್ವಾ ಕರೆಕ್ಟ್. Therefore 0.3 is the multiplicative inverse of which number 3 integer 1/3 ಅರ್ಥ ಆಯ್ತಾ ಮಕ್ಕಳೇ. ಮೂರನ್ರು ಖೋಡ್ಗಳೇ ನಿಮ್ಮ ಲೈಫ್ ಒಳಗೆ ಯಾರಿಗಾರ ನಂಬ್ರಿ ಗಿಡ್ರಿ ನಂಬಕ್ಕೆ ಹೋಗ್ಬೇಡ್ರಿ. ಗಿಡ್ರಿ ಇರ್ತಾರಲ್ಲ ಅವ್ರು ಎಂದೂ ನಂಬಾಡ್ರಿ ಭಾಳ ಡೇಂಜರಸ್ ಇರ್ತಾರೆ ಅವ್ರು. ಇಷ್ಟು ಡೇಂಜರ್ ಇರ್ತಾರಲ್ಲ ಭಾಳ ಡೇಂಜರ್ ಇರ್ತಾರೆ. ಎಕ್ಸಾಂಪಲ್ ಇಲ್ಲೊಬ್ಬ ಅದ ನಮ್ಮ ರೂಮ್ನಾಗ ಕ್ಲಾಸ್ ರೂಮ್ನಾಗ ಅದಾನವ ಅವನ ಹೆಸರನ್ನ ಹೇಳಂಗಿಲ್ಲ ಯಾಕಂದ್ರೆ ಈ ವಿಡಿಯೋ ನಡೆದೈತಿಲ್ಲ ಅದು ಸಲುವಾಗಿ ಸುಮ್ಮನೆ ಮತ್ತೆ ಎಲ್ಲರೂ ನೋಡಿ ಜಗತ್ತಿಗೆ ಗೊತ್ತಾಗ್ಬಾರ್ದವ ಭಾಳ ಡೇಂಜರ್ ಅದ ಅಂತೇಳಿ. ಹಾಗಾಗಿ ಸೊ 10th question write what we have to write the rational number that does not have a reciprocal. 10th question what is the first main here the rational number which does not have a reciprocal. ಅಂದರೆ ಒಂದು ರ್ಯಾಷನಲ್ ನಂಬರ್ಸ್ ನಾವು ಹೇಳಬೇಕಂತ ಅದ್ರದ್ದು ರೆಸಿಪ್ರೋಕಲ್ ಇರಬಾರ್ದಂತ ಅರ್ಥ ಆಯ್ತಾ. उसका रेसिप्रोकल नहीं रहना कहते कैसा बोले तो अभी देखो 0 क्या है एक रैशनल नंबर है 0 ಅನ್ನೋದು ಒಂದು ರ್ಯಾಷನಲ್ ನಂಬರ್ 0 ಕ್ಯಾನ್ ಬಿ ರಿಟನ್ ಆಸ್ 0 divided by 1 ಕರೆಕ್ಟ್. ಬಟ್ we can't write it as 1 divided by 0. ಯಾಕೆ ಬರಿಬಾರ್ದು ರೀ ಸರ್ ಬರೋಕ್ಕಾಗಲ್ಲ ಯಾಕ್ರಿ ಬರ್ದಿಲ್ರಿ ಮತ್ತು ಕೈ ಅದ ಹಿಂಗೆ ಬರ್ದೀವಿ 1/0 ಹೌದಿಲ್ಲ. 0/1 ಅಂತಂದ್ರೆ ನಮಗೇನು ಸಿಗ್ತೈತಿ 0 ಸಿಗ್ತೈತಿ 0/1 is equal to 0 ಬಟ್ 1/0 is undefinable. ಅನ್ಡಿಫೈನೇಬಲ್ ಏನೇನು ಹೇಳತ್ತೀರಿ ಸರ್ ಎಲ್ಲಿ ಬುಕ್ನಾಗ ಹೇಳಲ್ರಿ ಅನ್ಡಿಫೈನೇಬಲ್ ಮೀನಿಂಗ್ ಹೇಳ್ಬೇಕಲ್ಲ. ಅನ್ಡಿಫೈನೇಬಲ್ ಅಂತಂದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂದಂಗೆ 0 ಬಟ್ 1/0 ಈಸ್ ಅನ್ಡಿಫೈನೇಬಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಡಿಫೈನೇಬಲ್ ಅದು ಗೊತ್ತಾಗಬೇಕಿಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ 15 divided by 5 is equal to ಏನೋ ಒಂದು ವ್ಯಾಲ್ಯೂ ಬರ್ತದೆ. ಏನು ವ್ಯಾಲ್ಯೂ ಬರ್ತದೆ ಏನು ಬರ್ತದ 3 ಬರ್ತದಿಲ್ಲ. ಮತ್ತು ಕಾನ್ಫಿಡೆನ್ಸ್ ಇಲ್ಲಲ್ಲ ನಿಮ್ಮ ಮ್ಯಾಗ ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್ ಆನ್ ಯು. ನಿಮ್ಮ ಮ್ಯಾಗ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಇಲ್ರಿ. 5 1s 5 3s ಅಂತ ಬರೋಂಗಿಲ್ಲ. ಎಷ್ಟು ಬರ್ತಾ ಆನ್ಸರ್ ಕರೆಕ್ಟ್. ಓಕೆ 3 ಹೆಂಗೆ ಬಂತು ಡಿವೈಡ್ ಮಾಡ್ದಿಲ್ಲ ಬರೀ ಡಿವೈಡ್ ಮಾಡಿದ್ರೆ ಅಷ್ಟೇ 3 ಬರ್ತದ. ಮತ್ತೇನು ಬೇರೆ ವೇ ಅದಾವನು ಬರೀ ಡಿವೈಡ್ ಮಾಡಿದ್ರೆ ಅಷ್ಟೇ 3 ಬರ್ತದೋ ಇನ್ನು ಬೇರೆ ಏನಾದರೂ ವೇಸ್ ಅದಾವು ಆರ್ ದೇರ್ ಎನಿ ವೇಸ್. 15 divided by 5 ಅಂತ ಈಸ್ ಈಕ್ವಲ್ ಟು 3 ಅಂತ ಬರ್ತೀನಿ ನೀನು ಹೌದಾ. ಅಂದರೆ ಡಿವಿಷನ್ ಮಾಡಿದ್ರಿ ಸರ 3 ಬಂತ ಆನ್ಸರ್. ಈಗ ಹಿಂಗೆ ಬರ್ದ್ರಿ ಹಿಂಗೆ ಬರ್ದು ಹಿಂಗೆ ಬರ್ದು 5 3s 15 0 0 3 ಇಲ್ಲಿ ಬಂತ್ರಿ ಅಂತ ಬರ್ದ್ರಿ ಸರ್ ಕರೆಕ್ಟ್. ದಿಸ್ ಈಸ್ ಯುವರ್ ಆನ್ಸರ್. ಬಟ್ ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಆರ್ ದೇರ್ ಎನಿ ಅದರ್ ಆಲ್ಟರ್ನೇಟಿವ್ಸ್ ಟು ಗೆಟ್ ಆನ್ಸರ್ 3.
ಏನು ಆಲ್ಟರ್ನೇಟಿವ್ ಇಲ್ಲಲ್ಲ ನೋಡಿಲಿ. ಓಕೆ 15 ಮೈನಸ್ 15 ಅದ ಇದು 15 ಮೈನಸ್ 5 ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಆನ್ಸರ್ 10 ಮೈನಸ್ 5 ಇಸ್ ಈಕ್ವಲ್ ಟು ಏನು ಬಂತಪ್ಪ ಆನ್ಸರ್ 5 ಮೈನಸ್ 5 ಇಸ್ ಈಕ್ವಲ್ ಟು 0 ಎಂಡ್ 0 ಬರ್ಬೇಕು ನಮಗೆ. ಓಕೆ ಹಂಗಿದ್ರೆ 15 ಒಳಗೆ 5 ಎಷ್ಟು ಸಲ ಮೈನಸ್ ಮಾಡ್ದಿ 1 ಟೈಮ್ 2 ಟೈಮ್ 3 ಟೈಮ್ ಆನ್ಸರ್ ನೀವು ಬರೋಂಗಿಲ್ಲ ಏನು ವ್ಯಾಲ್ಯೂನೇ ಸರ್ ಯಾವುದು ವೇನೇ ಇಲ್ಲರಿ ಸರ ನಮ್ಮ ಡಿವಿಷನ್ ಮಾಡಿದ್ಬಿಟ್ಟು ನಮಗೇನು ಗೊತ್ತೇ ಇಲ್ಲರಿ ಅಂತ ಹೇಳೋದಿಲ್ಲ. ಓಕೆ ತಗೋ ಈಗ 10 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟಪ್ಪ 5. ಅನದರ್ ವೇ 10 ಮೈನಸ್ 2 8 ಮೈನಸ್ 2 6 ಮೈನಸ್ 2 4 ಮೈನಸ್ 2 2 ಮೈನಸ್ 2 0 ಎಷ್ಟು ಸರಿ ಮೈನಸ್ ಮಾಡಿದಿ 1 2 3 4 5. ದೆನ್ ವಾಟ್ ಈಸ್ ಸಬ್ಟ್ರಾಕ್ಷನ್ ಸಾರಿ ವಾಟ್ ಈಸ್ ಡಿವಿಷನ್ ಸಬ್ಟ್ರಾಕ್ಷನ್ ಅಲ್ಲ ಡಿವಿಷನ್ ಅಂತಂದ್ರೇನು ಡಿವಿಷನ್ ಈಸ್ ದ ಕಂಟಿನ್ಯೂಯೇಷನ್ ಆರ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ subtraction. What is division? Division is the continuous process of subtraction. ಅರ್ಥ ಆಗ್ತದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಬ್ಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ ಡಿವಿಷನ್. ಡಿವಿಷನ್ ಅಂದ್ರೆ ಒಂದೇ ಕಂಟಿನ್ಯೂಸ್ ಸಬ್ಟ್ರಾಕ್ಷನ್ ಮಾಡೋದಂದ್ರೂ ಒಂದೇ. ಯಾವುದ್ರೊಳಗೆ ಯಾವ್ದು ಮೈನಸ್ ಮಾಡಬೇಕು ನ್ಯೂಮರೇಟರ್ ಒಳಗೆ ಡಿನಾಮಿನೇಟರ್ ಮೈನಸ್ ಮಾಡ್ಕೊತ ಹೋಗ್ಬೇಕು. ಒಂದು ವೇಳೆ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಮತ್ತೆ ಬೇರೆ ವೇಸ್ಗಳು ಅದಾವೆ. ಏನು ಜಾಸ್ತಿ ಇದ್ರೆ ಡಿನಾಮಿನೇಟರ್ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಬೇರೆ ವೇಸ್ಗಳು ಅದಾವೆ ನೋಡ್ಕೊತ ಹೋಗೋಣ ಅಂಥದ್ದು. ಬಟ್ ನಮಗೆ ಬೇಕಾಗಿದ್ದಲ್ಲಿ 0 ಡಿವೈಡ್ ಬೈ 1 ಅದ ಹೌದಾ 0/1 ಅಂತಂದಾಗ ಆನ್ಸರ್ ಏನು 0 ಮೈನಸ್ 1 ಇಸ್ ಈಕ್ವಲ್ ಟು ಏನು ಬೇಕು ನಮಗೆ ಆನ್ಸರ್ 0 ಮೈನಸ್ 0 ಇಸ್ ಈಕ್ವಲ್ ಟು 0 ಕರೆಕ್ಟ್. ಇದು ಬಿಡು ನಾನು ಬೇಕಾಗಿದ್ದೇನು ಬೇಕಪ್ಪ ಇದು ಬೇಕಿಲ್ಲ ಅನ್ಡಿಫೈನೇಬಲ್ ಅಂತ ಹೇಳಿದೆ ನಾನು ಅಂತಂದ್ರೆ 1 ಮೈನಸ್ 0 ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಆನ್ಸರ್ 1 ಬರ್ತದ 0 ಬರ್ತದ ಮೈನಸ್ 1 ಬರ್ತದ 10 ಬರ್ತದ ಮೈನಸ್ 1 ಬರ್ತದ ಹೆಂಗೆ ಮೈನಸ್ 1 ಬರ್ತದೆ ಹೇಳ್ರಿ ಶಿವರಾಜ್ ಕುಮಾರ್ ಅವರೇ 0 ಒಳಗೆ ಸಾಹೇಬ್ರನ್ನ ಏನು ಬರ್ತೀನಿ ನೋಡ್ರಿ. ಓಕೆ 1 ಒಳಗೆ 0 ತೆಗ್ದೀನಿ ಎಷ್ಟು ಉಳಿತು 1 ಉಳಿತು. ಮತ್ತೆ ಒಂದು ಸಲ 0 ತೆಗಿತೀನಿ ಎಷ್ಟು ಉಳಿತು 1. ಮತ್ತೆ ಒಂದು ಸಲ 0 ತೆಗಿತೀನಿ ಎಷ್ಟು ಉಳಿತು ಎಷ್ಟು ಸಲ 0 ತೆಗಿತು ಹಂಗೆ 1 ಉಳಿತದಿಲ್ಲ ಎಂದ್ರೆ 0 ಬರ್ತದ ಆನ್ಸರ್. ಇಲ್ಲಿ 0 ಬಂದಿತ್ತಿಲ್ಲ ಲಾಸ್ಟಿಗೆ ಎಂಡಿಗೆ 0 ಬಂದಿತ್ತಿಲ್ಲ ಇಲ್ಲಿ. ಆದರೆ ಇಲ್ಲಿ 1/0 ನಾ ತೊಗೊಂಡಿನಿಲ್ಲ. 1 ಎಷ್ಟು ಮೈನಸ್ ಮಾಡ್ಬೇಕು ನಾನು 0 ಮೈನಸ್ ಮಾಡಬೇಕು. 1 0 ಮೈನಸ್ ಮಾಡಿದೆ ಅದ್ರ ಆನ್ಸರ್ ಏನು ಬಂತು ಮತ್ತೆ 1 ಬಂತು ಎಂದ್ರೆ 0 ಬರ್ತದ ನಾನು ಎಂದೂ 0 ಬರೋಂಗಿಲ್ಲ ಅಂತಂದ್ರೆ ಆನ್ಸರ್ ಬರೋಂಗಿಲ್ಲ. ಅದಕ್ಕೆ ಆನ್ಸರ್ ನೋಡಿ ಇಲ್ಲಿ 10/2 ಅಂದಾಗ 5 ಬಂತಿಲ್ಲ ಆನ್ಸರ್ ಅಂದ್ರೆ 10 ಒಳಗೆ 2 ಅನ್ನು 5 ಟೈಮ್ಸ್ ಏನು ಮಾಡ್ದು ಮೈನಸ್ ಮಾಡ್ದು 0 ಬಂತು ಆನ್ಸರ್. ಹಾಗಿದ್ರೆ 1 ಒಳಗೆ 0 ಅನ್ನು ಎಷ್ಟು ಸಲ ಮೈನಸ್ ಮಾಡಿದ್ರೆ ಆನ್ಸರ್ 0 ಬರ್ತದೆ. 1 ರಾಗ 0 ಅನ್ನು ಎಷ್ಟು ಸತಿ ಮೈನಸ್ ಮಾಡಿದ್ರೆ ಆನ್ಸರ್ 1 ಬರ್ತೈತಿ. ನೀನು ಹಂಗೆ ಅನ್ಕೌಂಟೇಬಲ್ ಅಂತೀವಿ ನಾವು 1 ಮೈನಸ್ 0 1 ಮೈನಸ್ 0 1 ಮೈನಸ್ 0 1 1 ಬರ್ತದೆ ಎಂದು 0 ಬರ್ತದನು ಬರಲ್ಲ. ಅದಕ್ಕೆ ಅನ್ಡಿಫೈನೇಬಲ್ ಅಂತ ನಾವು ಹೇಳ್ತೀವಿ. 1/0 ಯಾಕೆ ಅನ್ಡಿಫೈನೇಬಲ್ ಗೊತ್ತಾಯ್ತು ಹಾಂ ಓಕೆ. ಹಾಗಿದ್ರೆ ಏನು ಗೊತ್ತೈತಿಲ್ಲಿ ದ ರ್ಯಾಷನಲ್ ನಂಬರ್ ವಿಚ್ ಡಸ್ ನಾಟ್ ಹ್ಯಾವ್ ಎ ರೆಸಿಪ್ರೋಕಲ್. ಯಾವುದಕ್ಕೆ ರೆಸಿಪ್ರೋಕಲ್ ಇಲ್ಲ 0ಕ್ಕೆ ಇಲ್ಲ. 0/1 ನಾವು ಬರಿಬಹುದು ಬಟ್ 1/0 ಬರೆಯೋಕೆ ಆಗಲ್ಲ. ಅರ್ಥ ಆಯ್ತಾ? ದಿಸ್ ಇಸ್ ದ ಆನ್ಸರ್ ಫಾರ್ ದಿ 10th ಕ್ವಶನ್ ಫಸ್ಟ್ ಮೇನ್. Okay. Second question, the rational numbers that are equal to their reciprocals. The rational numbers which are equal to their reciprocals. For example, 1 ಅದಲ್ಲ ಇದಕ್ಕೆ ರೆಸಿಪ್ರೋಕಲ್ ಮಾಡೋಣ ಏನು ಬರ್ತದೆ ಆನ್ಸರ್ 1 ಬರ್ತದೆ. 1 ಕ್ಯಾನ್ ಬಿ ರಿಟನ್ ಆಸ್ 1/1 is equal to reciprocal
is equal to 1 divided by 1. Then okay, minus 1 divided by 1 ರೆಸಿಪ್ರೋಕಲ್ ಏನಪ್ಪ ಇದ್ರದ್ದು? ರೆಸಿಪ್ರೋಕಲ್ ಏನಾಗ್ತದ? 1 divided by minus 1 ಅಂತಂದ್ರೆ ಒಂದೇ, minus 1 by 1 ಅಂತಂದ್ರೆ ಒಂದೇ. ಕರೆಕ್ಟ್? ದೇರ್ ಆರ್ ಟೂ ನಂಬರ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ರೆಸಿಪ್ರೋಕಲ್ಸ್. ನಂಬರ್ನೂ ಅವೇ, ರೆಸಿಪ್ರೋಕಲ್ನೂ ಅವೇ. ಅರ್ಥ ಆಗ್ತದ? ಅಂಥವು ಎರಡು ನಂಬರ್ ಬರೀರಪ್ಪ ಅಂತ ಹೇಳ್ಯಾರ. ಎಕ್ಸಾಂಪಲ್ ಈಗ ನಾನು 2/1 ಅದ, 2/1 ಅದ, ರೆಸಿಪ್ರೋಕಲ್ ತೊಂದ್ರೆ ಏನಾಗ್ತದ? 1/2. ಎರಡು ಈಕ್ವಲ್ ಅದನು ಇವು? ನೋ, ಬಟ್ 1/1 ಈಸ್ ಈಕ್ವಲ್ ಟು 1/1. -1/1 ಈಸ್ ಈಕ್ವಲ್ ಟು 1/-1. ಅಂಡರ್ಸ್ಟುಡ್? ಓಕೆ, ಮೈನಸ್ ಡಿನಾಮಿನೇಟರ್ ಒಳಗಡೆ ಇರಲಿ, ನ್ಯೂಮರೇಟರ್ ಒಳಗಡೆ ಇರಲಿ, ಸೇಮ್ ಎರಡು ಕಪ್ಲೆ ಆಗ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ದಿಸ್ ಈಸ್ ದಿ ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್, the rational number that is equal to its negative, the rational number which is equal to its negative, answer is 0. Third answer is 0. 0 is equal to -0. correct? 0 ಅಂತಂದ್ರೆ ಒಂದೇ, 0/1, 0/-1. 0/1 is equal to 0/-1 is equal to 0. 0/1 ಅಂದ್ರೆ ಒಂದೇ, 0/-1 ಅಂದ್ರೆ ಒಂದೇ. 0 ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಓಕೆ, ನೀನು ಪಾಸಿಟಿವ್ ಅಂತ ತೊಗೊಳಕ್ಕಾಗಲ್ಲ, ನೆಗೆಟಿವ್ ಅಂತ ತೊಗೊಳಲ್ಲ ಸದ್ಯಕ್ಕೆ, ಹೇಳ್ತದಿರಲ್ಲ ಸದ್ಯಕ್ಕೆ. ಮುಂದೆ ಹೋದಂಗೆ ಏನಪ್ಪ ಅಂತಂದ್ರೆ ಮತ್ತೆ ನಾನು ಹೇಳ್ತೀನಿ ನಿಮಗೆ, ನೆಗೆಟಿವ್ 0ನೂ ಬರ್ತದೆ, ಪಾಸಿಟಿವ್ 0ನೂ ಬರ್ತದೆ. ಯಾವಾಗ ಬರ್ತದೆ ಅಂತ ಹೇಳ್ತೀನಿ, PUC ಫಸ್ಟ್ ಇರೋದು ಬರ್ತೈತಿ. ಹಾಂ, ಓಕೆ. 11th ಕ್ವಶನ್ ನೋಡಪ್ಪ. ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಅಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 0 has dash reciprocal. No, it is not having reciprocal. ಇಲ್ಲೇ ಬರ್ತೀವಿ ನೋಡು, ಆನ್ಸರ್ ಏನಪ್ಪ 11th ಒಳಗೆ ಒಂದೇದು ನೋ ಅಂತ ಬರ್ತದ. ಸೆಕೆಂಡ್ ಕ್ವಶನ್, ದ ನಂಬರ್ಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ದೇರ್ ಓನ್ ರೆಸಿಪ್ರೋಕಲ್ಸ್. ಆಲ್ರೆಡಿ ನೋಡಿವಾ ಯಾವ್ಯಾವ? 1 ಆ್ಯಂಡ್ -1. ನೆಕ್ಸ್ಟ್ ಥರ್ಡ್ ಕ್ವಶನ್, ದ ರೆಸಿಪ್ರೋಕಲ್ ಆಫ್ -5. -5 ಅಂತಂದ್ರೆ -5/1 ಅಂದಂಗೆ. ಇದ್ರ ರೆಸಿಪ್ರೋಕಲ್ ಏನಾಗ್ತದೆ? ಇದೆ 1 divided by -5. ರೆಸಿಪ್ರೋಕಲ್ ಏನಪ್ಪ? ರೆಸಿಪ್ರೋಕಲ್ ಆಫ್ -1 5/1 is equal to 1/-5. ನೆಕ್ಸ್ಟ್ ಥರ್ಡ್ ಕ್ವಶನ್, ದ ರೆಸಿಪ್ರೋಕಲ್ ಆಫ್ 1/x. 1/xದು ರೆಸಿಪ್ರೋಕಲ್ ಏನಾಗ್ತದ? x ಆಗ್ತದ, ಅಥವಾ x/1 ಅಂತಲೂ ಬರಿಬೋದು. ನೆಕ್ಸ್ಟ್, ದ ಪ್ರಾಡಕ್ಟ್ ಆಫ್ ಟು ರ್ಯಾಷನಲ್ ನಂಬರ್ಸ್ ಆಲ್ವೇಸ್ ರ್ಯಾಷನಲ್ ನಂಬರ್ಸ್. ಓಕೆ, ದ ಪ್ರಾಡಕ್ಟ್ ಆಫ್ ಟು ರ್ಯಾಷನಲ್ ನಂಬರ್ಸ್ ಆಲ್ವೇಸ್ ರ್ಯಾಷನಲ್ ನಂಬರ್ ಅಂತ ನೋಡಿ. ಫಿಫ್ತ್ ಕ್ವಶನ್, ದ ರೆಸಿಪ್ರೋಕಲ್. ಸಿಕ್ಸ್ತ್ ಕ್ವಶನ್ ಅಲ್ಲ, ಮತ್ತೆ ಎಲ್ಲಿ ಹೋಯ್ತು ನಮ್ಮದು? ಒಂದು ಇದು ಹೋಯ್ತಾ, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್. ಈಗ ನಾವು ಹೇಳೋದು ಸಿಕ್ಸ್ತ್ ಕ್ವಶನ್, ದ ರೆಸಿಪ್ರೋಕಲ್ ಆಫ್ ಎ ಪಾಸಿಟಿವ್ ರ್ಯಾಷನಲ್ ನಂಬರ್ ಈಸ್ ಪಾಸಿಟಿವ್ ರ್ಯಾಷನಲ್ ನಂಬರ್ ಇತ್ತಂದ್ರೆ ಅದಕ್ಕೆ ಉಲ್ಟಾ ತೊಂದ್ರೆ ಪಾಸಿಟಿವ್ ಬರ್ತದೆ. ನೆಗೆಟಿವ್ ರ್ಯಾಷನಲ್ ನಂಬರ್ ಇದ್ರೆ ಉಲ್ಟಾ ತೊಗೊಂಡ್ರೆ ನೆಗೆಟಿವ್ ಬರ್ತದೆ. ದಿಸ್ ಕಂಪ್ಲೀಟ್ಸ್